ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಒಂದು ಶಿಕ್ಷಕರ ಬೃಹತ್ ನೇಮಕಾತಿನೇ ಅಂತ ಹೇಳ್ಬೋದು, ಮಹಾ ನೇಮಕಾತಿ ಅಂತ ಹೇಳ್ಬೋದು. ಸುಮಾರು 12,000ಕ್ಕಿಂತ ಜಾಸ್ತಿ ಟೀಚಿಂಗು ಮತ್ತು ನಾನ್ ಟೀಚಿಂಗ್ ಒಂದು ಪೋಸ್ಟ್ಗಳಿವೆ. ಅದರಲ್ಲಿ 80% ಟೀಚಿಂಗ್ಸ್ ಒಂದು ಪೋಸ್ಟ್ಗಳಿವೆ, ಶಿಕ್ಷಕರ ಪೋಸ್ಟ್ಗಳಿವೆ. ಉತ್ತಮವಾದ ಸ್ಯಾಲ್ರಿನೂ ಕೂಡ ಇದೆ. ಆಲ್ ಓವರ್ ಇಂಡಿಯಾ ಪೋಸ್ಟ್ಗಳಿವೆ. ಅದರ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ಹೇಳ್ತೀನಿ. ಇದನ್ನು ಹೇಳಿ ಸಾಯಂಕಾಲ ಕಂಪ್ಲೀಟ್ ಆಗಿರುವ ಡೀಟೇಲ್ ಆಗಿರುವ ಎಕ್ಸಾಮ್ ಹಿಡ್ಕೊಂಡು, ಒಂದು ಫೀ ಸ್ಟ್ರಕ್ಚರ್ ಹಿಡ್ಕೊಂಡು, ಒಂದು ಎಕ್ಸಾಮ್ದು ಸ್ಟೆಪ್ಸ್ ಹಿಡ್ಕೊಂಡು ಎಲ್ಲ ಒಂದು ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ, ಜಸ್ಟ್ ಈಗ ಒಂದು ನಾರ್ಮಲ್ ಆಗಿ ವ್ಯೂ ಅಂದ್ರೆ ಕೊಡ್ತೀನಿ ನೋಡಿ. ಸೊ ನೋಡಿ, ಕೇಂದ್ರೀಯ ವಿದ್ಯಾಲಯ ಸಂಘಟನಾ ಮತ್ತು ನವೋದಯ ವಿದ್ಯಾಲಯ ಸಮಿತಿ ಅಂದರೆ KVS ಮತ್ತು NVS ನೇಮಕಾತಿಗಳಿವು ಸ್ಕೂಲ್ಗಳಲ್ಲಿ. ರಿಕ್ರೂಟ್ಮೆಂಟ್ ಆಫ್ ವೇರಿಯಸ್ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಪೋಸ್ಟ್ ಇನ್ ಕೇಂದ್ರೀಯ ವಿದ್ಯಾಲಯ ಸಂಘಟನಾ ಆ್ಯಂಡ್ ನವೋದಯ ವಿದ್ಯಾಲಯ ಸಮಿತಿಯಲ್ಲಿ ಆಲ್ ಓವರ್ ಇಂಡಿಯಾ ಈ ಒಂದು ಪೋಸ್ಟ್ಗಳು ಇವೆ. ರೆಸಿಡೆನ್ಷಿಯಲ್ ಮತ್ತು ನಾನ್ ರೆಸಿಡೆನ್ಷಿಯಲ್ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ನೂ ಕೂಡ ಇವೆ. ಹೆಚ್ಚಿಗೆ 80% ಜಾಸ್ತಿನೂ ಟೀಚಿಂಗ್ ಪೋಸ್ಟ್ಗಳಿವೆ. ಪ್ರೈಮರಿ ಹಿಡ್ಕೊಂಡು ಹೈಸ್ಕೂಲು ಹಿಡ್ಕೊಂಡು PU ಹಿಡ್ಕೊಂಡು ಡಿಗ್ರಿವರೆಗೂ, ಆಮೇಲೆ ಪ್ರಿನ್ಸಿಪಲ್ಲು, ಟೀಚರ್ಸು ಎಲ್ಲ ಒಂದು ಸಬ್ಜೆಕ್ಟ್ ಟೀಚರ್ಸ್ಗಳು, PGT TGT ಎಲ್ಲ ಕೋರ್ಸ್ಗಳು ಇದರಲ್ಲಿವೆ. ಆಮೇಲೆ ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್ಸ್ಗಳದ್ದು ಇವೆ, ನಾರ್ಮಲ್ ಪರ್ಸನ್ಸ್ಗಳು ಕೂಡ ಇವೆ. ನೋಡಿ ಇಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಸ್, ನೋಡಿ ಇಲ್ಲಿ ಹಿಂದಿ, ಇಂಗ್ಲೀಷ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ, ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸ್, ಕಾಮರ್ಸ್, ಕಂಪ್ಯೂಟರ್ ಸೈನ್ಸ್, ಆಮೇಲೆ ಬಯೋಟೆಕ್ನಾಲಜಿ. ಸೊ 12 ಪೋಸ್ಟ್ಗಳು ಓನ್ಲಿ PGTಗೆ ಸಂಬಂಧಿಸಿದ. TGT ಇವೆ, ಭಾಳ ಒಂದು ನಾನ್ ಟೀಚಿಂಗ್ ಇವೆ. ಇದು ಬರೀ KVS ಸ್ಕೂಲ್ಗಳಲ್ಲಾಯಿತು ಇಷ್ಟು ಪೋಸ್ಟ್ಗಳು. KVS ಸ್ಕೂಲ್ಗಳಲ್ಲಿ ಜಸ್ಟ್ 1465 ಪೋಸ್ಟ್ಗಳು ಇವೆ. ಇನ್ನು ಇದೇ NVS ನವೋದಯ ವಿದ್ಯಾಲಯ ಸಮಿತಿಯಲ್ಲಿ ಸೇಮ್ ಹಿಂದಿ, ಇಂಗ್ಲೀಷ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯೋ, ಹಿಸ್ಟರಿ, ಜಿಯೋಗ್ರಫಿ, ಆಮೇಲೆ ಎಕನಾಮಿಕ್ಸ್, ಕಾಮರ್ಸ್, ಕಂಪ್ಯೂಟರ್ ಸೈನ್ಸ್, ಫಿಸಿಕಲ್ ಎಜುಕೇಷನ್, ಮೇಲ್ ಫಿಮೇಲ್ ಎಲ್ಲೂ ಸೇರಿ 1500 ಪೋಸ್ಟ್ಗಳಿವೆ. ಮತ್ತು ಆಮೇಲೆ PGTಗೆ ಮಾಡರ್ನ್ ಇಂಡಿಯನ್ ಲ್ಯಾಂಗ್ವೇಜಿಗೆ ಸಂಬಂಧಿಸಿದಂತೆ ಇಲ್ಲಿ ನೋಡಿ ಇವು ಪೋಸ್ಟ್ಗಳಿವೆ. ಆಮೇಲೆ TGT ನೋಡಿ, KVSಲ್ಲಿ TGT. ಸೊ BA B.Ed ಆಗಿರಬೇಕು ಅಥವಾ BSc B.Ed ಆಗಿರಬೇಕು. ಇದಕ್ಕೆ ನೋಡಿ ಹಿಂದಿ, ಇಂಗ್ಲೀಷ್, ಸಂಸ್ಕೃತ, ಸೋಷಿಯಲ್ ಸ್ಟಡಿ, ಮ್ಯಾಥ್ಸು, ಸೈನ್ಸು, ಫಿಸಿಕಲ್ ಹೆಲ್ತು, ಆರ್ಟು ಅಂದರೆ ಮ್ಯೂಸಿಕ್, ಡ್ರಾಯಿಂಗ್ ಎಲ್ಲ ಬಂತು. ವರ್ಕ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಕೂಡ ಇವೆ. ಸ್ಪೆಷಲ್ ಎಜುಕೇಟರ್ TGT ಇವೆಲ್ಲ ಸೇರಿ ಟೋಟಲಾಗಿ ಬರುತ್ತೆ 2794 ಪೋಸ್ಟ್ಗಳು. ಎಲ್ಲ ಒಂದು ಕ್ಯಾಟಗರಿಗೆ ಸಂಬಂಧಿಸಿದಂತೆ. ಲೈಬ್ರರಿಯನ್ ಪೋಸ್ಟ್ಗಳೂ ಇವೆ ಇಲ್ಲಿ 147. ಆಮೇಲೆ TGT NVS ಆಗಲೇ KVS ಸ್ಕೂಲ್ಗಳಾಯಿತು, ಈಗ NVS ಸ್ಕೂಲ್ಗಳಲ್ಲಿ ಇಲ್ಲಿನೂ ಕೂಡ ನೋಡಿ ಹಿಂದಿ, ಇಂಗ್ಲೀಷ್, ಸೋಷಿಯಲ್ ಸ್ಟಡಿ, ಮ್ಯಾಥ್ಸ್, ಸೈನ್ಸು, ಫಿಸಿಕಲ್ ಎಜುಕೇಷನ್ ಎಲ್ಲ ಒಂದು TGT ಫಿಮೇಲ್ ಮೇಲೆಲ್ಲ ಇದೆ. ಇಲ್ಲಿನೂ ಕೂಡ 144 ಪೋಸ್ಟ್ಗಳು, 2978 ಪೋಸ್ಟ್ಗಳಿವೆ. ಇಲ್ಲಿ 2978 ಪೋಸ್ಟ್ಗಳು ಎಲ್ಲ GM, OBC, SC ST ಕಾಸ್ಟ್ ಎಲ್ಲ ಕಾಸ್ಟ್ಗಳಿಗೆ ಕೂಡ ಇವೆ. ಸಪ್ರೇಟಾಗಿ ಒಂದು ನೋಡಿ ಟ್ರೈನ್ ಗ್ರ್ಯಾಜುಯೇಟ್ ಟೀಚರ್ಸ್ ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ಕೂಡ ಇಲ್ಲಿ ಒಂದು ಪೋಸ್ಟ್ಗಳು ಇವೆ. ಸುಮಾರು 49 ಕನ್ನಡ ಪೋಸ್ಟ್ಗಳು ಕೂಡ ಈ ಒಂದು ಇದರಲ್ಲಿವೆ. ಸ್ಯಾಲ್ರಿ ಭಾಳ ಅತ್ಯುತ್ತಮವಾದಂಥ ಸ್ಯಾಲ್ರಿ, ಪರ್ಕ್ಸು ಅವು ಇವು ಅಂತ ಭಾಳ ಒಂದು ಫೆಸಿಲಿಟೀಸ್ ಇದರಲ್ಲಿ ಇರುತ್ತೆ ಟೀಚರ್ಸ್ಗಳಿಗೆ. ನಾನ್ ಟೀಚಿಂಗ್ ಪೋಸ್ಟ್ KVSಲ್ಲಿದೆ, ಟೀಚಿಂಗ್ ಪೋಸ್ಟ್ ಪ್ರೈಮರಿ ಟೀಚರ್ಸ್ ಕೂಡ ಇದೆ. ನೋಡಿ ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರು, ಫೈನಾನ್ಸ್ ಅಸಿಸ್ಟೆಂಟ್ ಇಂಜಿನಿಯರು, ಸೆಕ್ಷನ್ ಆಫೀಸರ್, ಜೂನಿಯರ್ ಟ್ರಾನ್ಸ್ಲೇಟರು, ಸೆಕ್ರೆಟರಿ, ಅಸಿಸ್ಟೆಂಟು, ಸ್ಟೆನೋಗ್ರಾಫರ್, ಫಸ್ಟ್ ಗ್ರೇಡ್, ಸೆಕೆಂಡ್ ಗ್ರೇಡು ಎಲ್ಲ ಒಂದು ಪೋಸ್ಟ್ಗಳು ಇದರಲ್ಲಿವೆ. ನೋಡಿ ಇಲ್ಲಿ ಸಪ್ರೇಟ್ ಕೊಟ್ಟಿದ್ದಾನೆ. ಆಮೇಲೆ ನೋಡಿ ಬ್ಯಾಕ್ಲಾಗ್ ಪೋಸ್ಟ್ಗಳೂ ಕೂಡ ಇವೆ. ಬಹಳ ಪೋಸ್ಟ್ಗಳು ಸುಮಾರು ನಾನು ನಿಮಗೆ ಹೇಳ್ದಂಗೆ ಸುಮಾರು ಒಂದು 12,000ಕ್ಕಿಂತ ಜಾಸ್ತಿ ಪೋಸ್ಟ್ಗಳಿವೆ. ಅದರಲ್ಲಿ 8,000ಕ್ಕಿಂತ ಹೆಚ್ಚು ಪೋಸ್ಟ್ಗಳು ಏನಿವೆ ಟೀಚಿಂಗಿಗೆ ಸಂಬಂಧಿಸಿದಂಥ ಪೋಸ್ಟ್ಗಳಿವೆ. ಸೊ ಇದಿಷ್ಟು ಒಂದು ಮಾಹಿತಿ ಫ್ರೆಂಡ್ಸ್. ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಅಪ್ಲಿಕೇಶನ್ ಇವತ್ತಿಂದ ಸ್ಟಾರ್ಟ್ ಆಗುತ್ತವೆ, ಡಿಸೆಂಬರಲ್ಲಿ ಮುಗಿತವೆ. ಯಾವ ರೀತಿ ಏನು ಪೇ ಸ್ಕೇಲ್ ಏನು, ಅದಕ್ಕೆ ಕ್ವಾಲಿಫಿಕೇಷನ್ ಏನು, ಕಂಪ್ಲೀಟ್ ಆಗಿರೋ ಡೀಟೇಲು ನೋಡಿ ಇಲ್ಲಿ. 78,000ದಿಂದ ಮಿನಿಮಮ್ ಸ್ಟಾರ್ಟ್ ಆಗುತ್ತೆ. 12th ಪೇ ಕಮಿಷನ್ ಕೂಡ ಇಲ್ಲಿ ರನ್ ಆಗುತ್ತೆ ಈ ಒಂದು ಸ್ಕೂಲ್ಗಳಲ್ಲಿ. ಕೆಲವೊಂದು ಸ್ಕೂಲಲ್ಲಿ 8th ಪೇ ರನ್ ಆಗುತ್ತೆ. ಮ್ಯಾಕ್ಸಿಮಮ್ ಏಜ್ ಕೂಡ ಭಾಳ ಕೊಟ್ಟಿದ್ದಾನೆ. 40+ ಕೊಟ್ಟಿದ್ದಾನೆ. ಕೆಲವೊಂದು 45 ಕೊಟ್ಟಿದ್ದಾನೆ ಮ್ಯಾಕ್ಸಿಮಮ್ ಏಜ್ ಲಿಮಿಟು. ಆಮೇಲೆ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಕೊಟ್ಟಿದ್ದಾನೆ. 18ರಿಂದ 45 ಏಜ್ವರೆಗೂ ಕೊಟ್ಟಿದ್ದಾನೆ. ಪ್ಲಸ್ ಏಜ್ ರಿಲ್ಯಾಕ್ಸೇಷನ್ ಏನು ಕಾಸ್ಟ್ ವೈಸ್ ಇರುತ್ತೆ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿದ್ದಾನೆ ಅವನು. ಇಲ್ಲಿ ಕೆಳಗಡೆ ನೋಡ್ಬೋದು ನೀವು. ಸೊ ಮಾಸ್ಟರ್ ಡಿಗ್ರಿ ಯಾವ ರೀತಿ ಇರಬೇಕು ಏನು ಅಂತ ಕಂಪ್ಲೀಟಾಗಿ ಡೀಟೇಲ್ಸನ್ನು ಕೊಟ್ಟಿದ್ದಾನೆ. ಸೊ ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಮತ್ತೇನಾದರೂ ಮಾಹಿತಿ ಬೇಕಾದರೆ
ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ, ಡಿಗ್ರಿ ಪ್ಲಸ್ ಬಿ ಎಡ್ ಆದರೆ ಸಾಕು ಅಂತ ಕೇಳಿದ್ದಾನೆ. ಕೆಲವೊಂದು ಕಡೆ CTET ಅವಶ್ಯಕತೆ ಇಲ್ಲ ಅಂತಲೂ ಕೂಡ ಕೊಟ್ಟಿದ್ದಾನೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರೋ ಮಾಹಿತಿನ ಇವತ್ತು ಸಂಜೆ ಅವರಿಗೆ ಕೊಡ್ತೇನೆ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಚಾನಲ್ಗೆ ಹೊಸಬರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೇನಾದರೂ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅಲ್ಲಿ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್.